ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ಮಧ್ಯಾಹ್ನ ಊಟಕ್ಕೆ ನಮ್ಮನೆ ಶೈಲಿಯ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು, ಬಿಸಿ ಬಿಸಿ ರಾಗಿ ಮುದ್ದೆ. ಬಸ್ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಮತ್ತು ತೊಗರಿಬೇಳೆ, ಇದರ ಒಂದು ಬೌಲ ತೊಗರಿಬೇಳೆ ತೊಗೊಂಡು ನೀಟಾಗಿ ತೊಳೆದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ, ಈರುಳ್ಳಿ, ಮತ್ತು ಸಿಪ್ಪೆ ತೆಗ್ದಿರೋ ಅಂಥ ಬೆಳ್ಳುಳ್ಳಿ, ಮತ್ತು ಕರಿಬೇವು, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಎಣ್ಣೆ, ಉಪ್ಪು, ಅರಿಶಿನ, ಮತ್ತು ಸಾಂಬಾರು ಪುಡಿ. ಮೊದಲು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಮುಕ್ಕಾಲು ಭಾಗ ನೀರು ಹಾಕ್ತಾಯಿದ್ದೀನಿ ನಾನು ಪಾತ್ರೆಯಲ್ಲಿ. ಇವಾಗ ಬೇಗ ಬಿಸಿ ಆಗಲಿ ಅಂದ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿದ್ದೀನಿ. ಇವಾಗ ನೋಡಿ, ನೀರು ಬಿಸಿಯಾಗಿದೆ. ಇವಾಗ ಅದಕ್ಕೆ ಬೇಳೆನ ಸೇರಿಸ್ಕೊಳ್ಳೋಣ. ಬೇಳೆ ಒಂದು 15 ನಿಮಿಷ ಬೇಯಬೇಕು. ಒಂದು 90% ಬೆಂದ ಮೇಲೆ ಇವಾಗ ಅದ್ರ ಜೊತೆಗೆ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ನಾನು ಒಂದು ಕಟ್ಟ ಸಬ್ಬಸಿಗೆ ಸೊಪ್ಪು ತೊಗೊಂಡು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಸೊಪ್ಪು ಕೂಡ ಒಂದು 5 ನಿಮಿಷ ಬೇಯಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು, ಉಪ್ಪು ಹಾಕಿದ ಮೇಲೆ ಒಂದು 3 ನಿಮಿಷ ಕುದಿಬೇಕು. ಸೊಪ್ಪು ಬೇಳೆಗೆ ಉಪ್ಪೆಲ್ಲ ಚೆನ್ನಾಗಿ ನೀಟಾಗಿ ಹತ್ತಬೇಕಲ್ಲ. ಇವಾಗ ಆಲ್ಮೋಸ್ಟು ಸೊಪ್ಪು ಬೇಳೆ ಬೆಂದಿದೆ. ಇವಾಗ ಅದನ್ನು ಒಂದು ಸೋಲಲ್ಲಿ ಹಾಕ್ಕೊಳ್ಳೋಣ. ಯಾಕೆಂದರೆ ಮಸಾಲೆ ಜೊತೆಗೆ ಬೇಳೆ ಕೂಡ ತಗೋಬೇಕು. ಇವಾಗ ಸೋಲಿಗೆ ಹಾಕ್ಕೊಳ್ಳೋಣ. ಸೋಲಿಗೆ ಹಾಕಿದ ಮೇಲೆ ಇವಾಗ ಸೊಪ್ಪು ಬೇಳೆ ಒಂದು ಸ್ವಲ್ಪ ತಣ್ಣಗಾಗಬೇಕು. ಅಷ್ಟರೊಳಗೆ ತಣ್ಣಗಾಗೋ ಅಷ್ಟರೊಳಗೆ ಈ ಕಡೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಚಿಕ್ಕದೊಂದು ಕಡಾಯಿ ಇಟ್ಕೊಂಡು 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು, ಮತ್ತು ಬೆಳ್ಳುಳ್ಳಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಮತ್ತು ಕರಿಬೇವು, ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಆಗಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಜೊತೆಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನಾನು ತೊಳೆದು ನೆನೆಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು, ಇವಾಗ ಒಂದು 5 ಕಾಳು ಮೆಣಸು, ಮತ್ತು ಒಂದು 1/4 ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು, 1-2 ಸ್ಪೂನು ಹಸಿ ತೆಂಗಿನಕಾಯಿ ತುರಿ, ಮತ್ತು 1-2 ಸ್ಪೂನು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋವಂಥದ್ದು, ಮತ್ತು ಒಂದು 2 ಸೌಟು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅದೇ ಬೇಳೆನ ಹಾಕ್ಕೊಳ್ಳೋಣ. ಇವಾಗ ಅದು ಸ್ವಲ್ಪ ತಣ್ಣಗಾಗಿದೆ, ಸ್ವಲ್ಪ ಬಿಸಿ ಇದೆ, ಆದರೂ ಸ್ವಲ್ಪ ತಣ್ಣಗಾಗಿದೆ. ಅದನ್ನು ಸೇರಿಸ್ಕೊಂಡು ಒಂದು 2 ಸೌಟು ಈ ಮಸಾಲೆ ಜೊತೆಗೆ ಇವಾಗ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಸೊಪ್ಪು ಬೇಳೆನ ಅದೇ ನೀರನ್ನೇ ಹಾಕ್ಕೊಂಡು ಮಸಾಲೆನ ರುಬ್ಬಬೇಕು. ತಣ್ಣಗಾಗಲಿ ಅಂದ್ಬಿಟ್ಟು ನಾನು ಒಂದು ತಟ್ಟೆನಲ್ಲಿ ಹಾಕ್ಕೊಂಡಿದ್ದೆ. ಇವಾಗ ನೀರನ್ನ ಸೇರಿಸ್ಕೊಂಡು ಮಸಾಲೆನ ರುಬ್ಕೊಳ್ಳೋಣ. ಇದನ್ನು ತುಂಬ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ತುಂಬ ನುಣ್ಣಗಿದ್ರೆ ಸಾರು ಅಷ್ಟು ಟೇಸ್ಟ್ ಬರಲ್ಲ. ಇವಾಗ ನಾವು ಬೇಯಿಸ್ಕೊಂಡಿದ್ವಲ್ಲ ಸೊಪ್ಪು ಬೇಳೆನ ಅದೇ ನೀರಲ್ಲೇ ಈಗ ಮಸಾಲೆನ ಸೇರಿಸ್ಕೊಂಡು ಒಂದು 10 ನಿಮಿಷ ಕುದಿಸ್ಬೇಕು. ಇವಾಗ ಜಾರನ್ನು ಕೂಡ ಸೊಪ್ಪು ಬೇಳೆ ಬೇಯಿಸ್ಕೊಂಡಿದ್ದು ನೀರಲ್ಲೇ ತೊಳೆದು ಹಾಕ್ಕೊಂಡಿದ್ದೀನಿ. ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಸೌಟಲ್ಲಿ ತಿರುಗಿಸ್ಬೇಕು. ಇದನ್ನು ಒಂದು 10 ನಿಮಿಷ ಕುದಿಸ್ಬೇಕು. ಇವಾಗ ಕುದೀತಾ ಇದೆ. ಮತ್ತು ಅದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು ಟೀ ಸ್ಪೂನು ತುಪ್ಪ ಹಾಕ್ಕೊಂಡು, ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ಕೊಂಡು ಈಗ ಸಾಂಬಾರಿಗೆ ಒಗ್ಗರಣೆನ ಸೇರಿಸ್ಕೊಂಡು ಈಗ ಒಂದು 2 ರೌಂಡು ತಿರುಗಿಸ್ಬೇಕು. ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ರುಚಿ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಸ್ಟವ್ ಮೇಲೆ ಒಂದು ಚಿಕ್ಕದೊಂದು ಕಡಾಯಿ ಇಟ್ಕೊಂಡು 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ 1/4 ಟೀ ಸ್ಪೂನು ಸಾಸಿವೆ, ಒಂದು 1/4 ಟೀ ಸ್ಪೂನು ಅರಿಶಿನ, ಮತ್ತು ಕರಿಬೇವು,
ಜೊತೆಗೆ ಒಂದೆರಡು ಈರುಳ್ಳಿ ತಗೊಂಡು ನಾನು ಕಟ್ ಮಾಡಿದ್ದೆ, ಅದನ್ನು ಸೇರಿಸ್ಕೊಂಡು ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ 4, ಸ್ವಲ್ಪ ಉಪ್ಪು, ಇವಾಗ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿ ಬೇಯಬೇಕು. ಇವಾಗ ಬೆಂದಿದೆ. ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಮತ್ತು ಸೊಪ್ಪು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ನಿಮಿಷ ಹಂಗೆ ಸ್ಟವ್ ಮೇಲೆ ಬಿಟ್ಟರೆ ಕಾಳು ಕೂಡ ತುಂಬ ರುಚಿಯಾಗಿ ಬಂದಿದೆ. ಇವಾಗ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ, ಬಸ್ಸಾರು ಮತ್ತು ಸೊಪ್ಪು ಬೇಳೆ ಕಾಳು ಕೂಡ ರೆಡಿಯಾಗಿದೆ. ಯಾರ್ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಈ ಸಾಂಬಾರನ್ನ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.